कंठाय मंगलम शिव जगदाधिरक्षाय मंगलम श्रीनीलकंठाय मंगलम शिव जगदाधिरक्षाय मंगलम नित्याय शिवाय प्रणवादिमूलाय नित्याय शिवाय प्रणवादिमूलाय त्रिलोकनमनाय मंगलम शिव जगदाधिरक्षाय मंगलम श्रीनीलकंठाय मंगलम शिव जगदाधिरक्षाय मंगलम त्रिलोचन रूपाय मंगलम शिव त्रितापहाराय मंगलम त्रिलोचन रूपाय मंगलम शिव त्रितापहाराय मंगलम गौरीवदनाब्जाय भ्रमराय शंभवे गौरीवदनाब्जाय भ्रमराय शंभवे नंजुंडरूपाय मंगलम शिव जगदाधिरक्षाय मंगलम श्रीनीलकंठाय मंगलम शिव जगदाधिरक्षाय मंगलम संकष्टदूराय मंगलम देवसनातनार्याय मंगलम संकष्टदूराय मंगलम देवसनातनार्याय मंगलम सद्भक्त प्रीत्याय गुरुस्वरूपधाराय सद्भक्त प्रीत्याय गुरुस्वरूपधाराय श्रीशंकर रूपाय मंगलम शिव जगदाधिरक्षाय मंगलम श्रीनीलकंठाय मंगलम शिव जगदाधिरक्षाय मंगलम हिमगिरिवासाय मंगलम प्रभु नीलकंठाय मंगलम हिमगिरिवासाय मंगलम प्रभु नीलकंठाय मंगलम भवमोक्षधात्रे सुखसम्पत्प्रदाय भवमोक्षधात्रे सुखसम्पत्प्रदाय ॐ विश्वरूपाय मंगलम शिव जगदाधिरक्षाय मंगलम श्रीनीलकंठाय मंगलम शिव जगदाधिरक्षाय मंगलम नित्याय शिवाय प्रणवादिमूलाय नित्याय शिवाय प्रणवादिमूलाय त्रिलोकनमनाय मंगलम शिव जगदाधिरक्षाय मंगलम श्रीनीलकंठाय मंगलम शिव जगदाधिरक्षाय मंगलम शिव जगदाधिरक्षाय मंगलम शिव जगदाधिरक्षाय मंगलम ओम चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्री गुरवे नमः। ओम नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। जय मंगलम जय नमः पार्वते शिव हर हर महादेव। जगद्गुरु नीलकंठेश्वर महाराज की, जगद्गुरु शंकर शिवाचार्य महाराज की, जगद्गुरु मारुतेश्वर महाराज की, सकल साधु संत महाराज की जय मंगलम जय नमः पार्वतीश्वर हर महादेव। ಎಲ್ಲ ನಮ್ಮದೇ ಆಗಬೇಕು ಅಂತ ಹೋದ್ರೆ ಆಗುವುದಿಲ್ಲ ಅಂತ, ಮತ್ತು ಎಲ್ಲ ಪಡೆದ ಬಳಕೆ ಆರಾಮ ಪಡಿಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಎಟ್ಟದ ಅಟ್ರಾಗ ಆರಾಮಿರೋದು. 10 ಇದ್ರೆ 10, 20 ಇದ್ರೆ 20, 1000 ಇದ್ರೆ 1000. 4 ಹೋಯ್ತೇನೋ 4 ಬಂತೇನೋ ಆರಾಮಿರೋದು. ಹೇಳಿ ಮಜಾ ಅದ ಇದು ಜೀವನ. ಇದನ್ನ ಕಲ್ಕೊಂಡು ಬದುಕಬೇಕು ಅಂತ
ಅವಾಗ ಬದುಕು ಚಂದ ಆಗ್ತದ, ಸಂಕಷ್ಟಗಳು ಕಡಿಮೆ ಆಗ್ತವ. ಎಲ್ಲ ಕಷ್ಟಗಳು ನಾವೇನಂತೇವಿ, ನಾವು ಬಹಳ ಮುಂದುವರಿತಿದ್ದೇವೆ, ಆದರೆ ಇವ್ರು ನಮ್ಮ ಕಾಲು ಹಿಡಿದು ಜಗ್ಗಿದ್ರು ಅಂತ ಹೇಳ್ಕೋತ ಹೊಂಟೇವೆ. ಯಾರ ಕಾಲು ಹಿಡಿದು ಯಾರು ಜಗ್ಗವ್ರದಾರ? ಅವ್ರವ್ರು ಓಡ್ದಾಗ ಅವರೇ ಕಾಲು ಹಿಡಿದು ಜಗ್ಗವ್ರು. ನಮ್ಮ ಮನಸ್ಸೇ ನಮ್ಮನ್ನು ಜಗ್ಗೋದು, ನಮ್ಮ ಮನಸ್ಸೇ ನಮಗೆ ತ್ರಾಸ ಕೊಡೋದು. ಏನು ಎಲ್ಲರೂ ಹೆಗಲ ಮ್ಯಾಗ ಹಾಕ್ಕೊಂಡು ಮ್ಯಾಗ ಕಳಿಸ್ತಾರೇನು? ನಾವು ಇನ್ನೊಬ್ಬರನ್ನ ಜಗ್ತೇವೆ, ಅವ್ರು ನಮ್ಮನ್ನ ಜಗ್ತಾರ. ಇದು ನಡೆಯೋದೇ ಎಂಥದ್ರಾಗ ಹೋಗಬೇಕಷ್ಟೇ ಈ ಜಗತ್ತಿನಾಗ. ಯಾರ ಮೇಲೆ ಆರೋಪ ಮಾಡಿ ಏನು ಮಾಡೋದದು? ಬೋರಿ ಹಳ್ಳದ ದಂಡಿ ಮೇಲೊಂದು ಊರದರಿ, ಸಂಕ ಅಂತ ಬರ್ತದ. ನೀವು ಗುಡ್ಡಾಪುರ ದಾನಮ್ಮನ ದರ್ಶನಕ್ಕೆ ಹೋಗಾಗ ಆ ಊರ ದಾರ್ಯಾಗ ಹತ್ತದ್ರಿ. ಆವ ಸಂಕದಲ್ಲಿ ನಮ್ಮವನೇ ಹಾಲ್ ಮದ್ದವ ರಾಯಣ್ಣ ಅಂತೇಳಿದ್ದ. ಆದ್ರೆ ಅವನ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, 7 ಲಂಬರ ಭೂಮಿ ಅವನಿಗಿದ್ರೂ ಕೂಡ ಒಂದಿನ ರೊಟ್ಟಿ ಸಿಗ್ತಿತ್ತು, ಒಂದಿನ ಸಿಗ್ತಿತ್ತಿಲ್ಲ. ಇಷ್ಟು ಪರಿಸ್ಥಿತಿ ಗಂಭೀರ ಇತ್ತು ಅವನು. ಅದು 7 ತಲೆ ಪರ್ಯಂತ್ರಿ ಹಿಂಗೆ ಕಾಡ್ಕೋತ ಬಂದಿತ್ತಂತ್ರಿ. ಅಮೋಘ ಸಿದ್ಧನ ಕೃಪಾಶೀರ್ವಾದದಿಂದ ಭಾಗ್ಯದ ಲಕ್ಷ್ಮಿನ ಅವನಿಗೆ ಆಶೀರ್ವಾದ ಮಾಡಬೇಕಂತ ಕಳಿಸ್ಕೊಟ್ಟ. ಈತ ಅಲ್ಲೇ ತಿಲ್ಯಾಳ ಅಂತ ಒಂದು ಹಳ್ಳಿ ಬರ್ತದೆ, ಅಲ್ಲಿ ಇದು ಅರಣ್ಯ ಇರ್ತದಲ್ಲ, ಅದಕ್ಕೇನಂತೀರಿ ನಮ್ಮ ಮ್ಯಾಲದಲ್ಲಿ ಫಾರೆಸ್ಟ್. ತಿಲ್ಯಾಳ ಭೂಮಿಯೊಳಗೆ ಹೋಗಿ ಅವ ಕಟ್ಟಿಗೆ ಕಡ್ಕೊಂಡು ತಂದು ಚಡ್ಚಣ ಸಂತಿಗೆ ಮಾರ್ಕೊಂಡು ಬಂದ ಬಳಕ ಹೆಂಡತಿ ಮಕ್ಕಳು ಉಪಜೀವನ ಆಗ್ತಿತ್ತು ರೀ. ಇಲ್ಲ ಅಂದ್ರೆ ಇಲ್ಲ. ಇಂಥ ಕಠಿಣ ಪರಿಸ್ಥಿತಿಯೊಳಗೆ ಅವ ಏನು ಕಡಿತಿದ್ದ ಅದೇ ಗಿಡಕ್ಕೆ ಲಕ್ಷ್ಮಿ ಬಂದು ಕೂತ್ಕೊಂಡಿದ್ಲು. ತಡಿಯಪ್ಪ, ಈ ಗಿಡ ಕಡಿಬೇಡ, ಗಿಡದ ಆಶ್ರಯ ನನಗೆ, ನನ್ನ ಆಶ್ರಯ ಗಿಡಕ್ಕಿದೆ ಅಂತ ಲಕ್ಷ್ಮಿ ಶಬ್ದ ಬಂತೋಕಿ ಕಾಣ್ತಾ ಇಲ್ಲ. ಅವ ಹೇಳ್ತಾನ, ಇಲ್ಲಮ್ಮ, ನನ್ನ ಕಾಯಕನ ಅದ ಐತಿ, ಕಟ್ಗಿ ಮಾರ್ಲಾರ್ದ ಕಡಿಲಾರ್ದ ನನ್ನ ಹೊಟ್ಟೆ ತುಂಬಲ್ಲ, ಹೆಂಡತಿ ಮಕ್ಕಳೆಲ್ಲ ಉಪವಾಸ ಇರ್ತಿರ್ತಾರೆ, ಅದಕ್ಕೆ ನಾ ಕಡಿಬೇಕಾಗ್ತದೆ ಅಂದ್ಕೂಡಲೇ ಲಕ್ಷ್ಮಿ ಹೇಳ್ತಾಳೆ, ಅಪ್ಪ ಇನ್ಮೇಲೆ ಕಡಿಬೇಡ, ನಿನಗೆ ನಾ ಬಂಗಾರದ ನಾಣ್ಯಗಳು ಕೊಡ್ತೀನಿ, ಇವನ್ ತಗೊಂಡು ಹೋಗು, ಪೇಟೆಯಲ್ಲಿ ಮಾರಿ ಸಂತೋಷಿ ಸುಖದಿಂದ ಬದುಕು ಅಂಥೇಳಿ ಹೇಳಿದ್ಲು. ಭವಿಷ್ಯ ಮಾಡ್ದ. 3 ಬಂಗಾರದ ನಾಣ್ಯಗಳು ಅವನ ಕೈಯಾಗ ಹಾಕಿದ್ಲು ತಾಯಿ. ಏನು ಕಣ್ಣು ಕೊರಿಬೇಕಂಥ ದುಡ್ಡುಗಳು. ಅದನ್ನೇನು ಮಾಡ್ದ, ತಲೆಗೊಂದು ಹರಕು ರುಮಾಲಿತ್ತು, ಅದರೊಳಗೆ ಗಂಟು ಹಾಕ್ಕೊಂಡು ಮನೆಗೆ ಬಂದ ಸಂತೋಷ ಆಗಿ. ಆ ಬಳಿಕ ಇವ ಬರಿಗೈಲಿ ಬಂದದ್ದು ನೋಡಿ ಹೆಂಡತಿ ಮಕ್ಕಳೆಲ್ಲ ಕೇಳ್ತಾರೆ, ಏನೂ ತರಲಿಲ್ವಲ್ಲ, ಖಾಲಿಗೈಲೆ ಬಂದ್ರಲ್ಲ, ಹಗ್ಗ ಕೊಳ್ಳಿನ ತಗೊಂಡು ಬಂದಿರಲ್ಲ ಅಂತಂದಾಗ ಅವ ಹೇಳ್ತಾನೆ, ತಂದಿದ್ದೇನೆ, ನಿಮಗೆ ತೋರಿಸ್ತೀನಿ ತಡ್ರಿ ಅಂತ ಹೇಳಿ ಮಣ್ಣಿನ ಮೈಯಾಗ ನೀರು ಕೊಟ್ಟರು ಅವನಿಗೆ ಕೈಕಾಲು ತಕ್ಕೊಳ್ಳೋಕ್ಕೆ. ಅದನ್ನೇನು ಮಾಡ್ದವ, ತಲೆ ಮ್ಯಾಗಿರ್ತಕ್ಕಂಥ ರುಮಾಲು ತೆಗೆದು ಗೂಟಕ್ಕೆ ಹಾಕಿ ಕೈಕಾಲು ಮುಖ ತಕ್ಕೋಬೇಕಂತ ಮಗ್ಯಾಗ ನೀರು ತಗೊಂಡು ಅಂಗಳದಾಗ ಬಂದು ಮುಖ ತಕ್ಕೋತಿದ್ದ. ಇದಿ ಲಕ್ಷ್ಮಿ ಜಂತ್ಯಾಗಿಂದು ಇಲಿಯಾಗಿ ಬಂದು ಅವೇನು ಹರಿದ ರುಮಾಲ್ದಾಗ ಕಟ್ಟಿದ್ದಲ್ಲ ರೂಪಾಯಿಗಳು, ಅದನ್ನು ಕತ್ತರಿಸ್ಕೊಂಡು ಬಾಯಾಗಿ ಹಿಡಿದು ಜಂತ್ಯಾಗ ಹೋಯ್ತಂತ. ಇವ ಮುಖ ತಕ್ಕೊಂಡು ಬಂದು ಅದನ್ನು ರುಮಾಲ್ ತೆಗೆದು ನೋಡ್ತಾ ಇರ್ತಿರ್ತಾನ್ರಿ. ಇಲಿ ಎಲ್ಲ ಕತ್ತರಿಸಿತ್ತು, ದುಡ್ಡು ತಗೊಂಡು ಹೋಗಿತ್ತು. ಆ ಪಡಸಲ ಕೂತ್ಕೊಂಡು ಕಣ್ಣೀರು ಹಾಕ್ತಾನ. ಏನಪ್ಪ, ಸಾಕ್ಷಾತ್ ಲಕ್ಷ್ಮಿನ ಕೊಟ್ಟಂಥ ಹಣನೂ ಕೂಡ ಇದಿ ಬಂದು ತಗೊಂಡು ಹೋತಲ್ಲ, ನಂದೇನು ಈ ಜೀವನದಲ್ಲಿ ಹೆಂಗುದಿಲ್ಲ ಅಂತೇಳಿ ತಿಳ್ಕೊಂಡು ಮತ್ತೆ ಅವತ್ತು ಉಪವಾಸ ಮಲ್ಕಂಡ. ಬೆಳಿಗ್ಗೆ ಗಿಡ ಕಡೆಯಕ್ಕೆ ಹೋದ. ಲಕ್ಷ್ಮಿ ಅಂತೇಳಿ, ಏನಪ್ಪ, ನಿನ್ನೆನೇ 3 ದುಡ್ಡುಗಳನ್ನು ಕೊಟ್ಟಿನಿ ಬಂಗಾರದ್ದು, ನೀನು ತಗೊಂಡು ಸುಖವಾಗಿರ್ಬೇಕಂತ ಹೇಳಿದೆ, ಮತ್ತೇಕೆ ಗಿಡ ಕಡೆಯಕ್ಕೆ ಬಂದಿ ಅಂದ್ಕೂಡಲೇ ರಾಯಣ್ಣ ನಡೆದ ಘಟನೆ ಹೇಳ್ತಾನೆ. ತಾಯಿ, ನೀ ಕೊಟ್ಟಿದ್ದು ನಿಜ, ನಾ ತಗೊಂಡಿದ್ದು ನಿಜ,
ಆದ್ರೇನು ನನ್ನ ಹಣೆ ಬರ, ನನ್ನ ದೈವ ಬಹಳ ಕೆಟ್ಟದಮ್ಮ. ಇದೇ ಲಕ್ಷ್ಮಿ ಚಿಂತೆಯಾಗಿಂದು ಬಂದು ಇಲಿಯಾಗಿ ಬಂದು ಕಸ್ಕೊಂಡು ಇದ್ಲು. ತಿನೇನು ಮಾಡ್ಬೇಕು, ನಾ ಕಟಿ ಕಳ್ಳ್ಯಾರ್ದನ, ಅದಕ್ಕೆ ಬಂದಿನ ತಾಯಿ ಅಂತಂದ. ಅಯ್ಯೋ ಹೀಗಾತಾಯಪ್ಪ, ಬಿಡು ಹೋಗಲಿ, ಇನ್ನಾದರೂ ಚಿಂತೆ ಮಾಡಬೇಡ. ನಿನಗೆ ನನ್ನ ಕೊರಳೊಳಗಿರತಕ್ಕಂಥ ಮುತ್ತಿನ ಹಾರವನ್ನು ಕೊಡ್ತಾ ಇದ್ದೀನಿ. ಒಂದು ಮುತ್ತಿನ ಹಾರಿನ ಮಣಿ ಕಿಮ್ಮತ್ತ 1 ಕೋಟಿ ರೂಪಾಯಿ ಅದು. ಇದು ಚೆನ್ನಾಗಿ ನೀನು ಜೋಪಾನ ಮಾಡಿಕೊಂಡು ನಿನ್ನ ಮನೆ ಒಳಗಿಟ್ಕೋ ಅಂಥ ಕೊರಳಾಗಿನ ತೆಗೆದು ಅವನ ಕೈಯಾಗ ಕೊಟ್ಲು. ಕೊಡೋ ಮುಂದಕ್ಕೆ ಹೇಳಿದ್ಲು, ನೋಡಪ್ಪ ಇದನ್ನು ಭಾಳ ಜತನಲ್ಲೇ ಮನೆಗೆ ಒಯ್ಬೇಕು. ಅಕಲ್ಪಿಕವಾಗಿ ಮರುವಿಗೆ ಬಿದ್ದು ಹೆಸರು ತಪ್ಪಿ ಎಲ್ಲರೇ ಅದನ್ನು ಕೆಳಗಿಟ್ಟಿ ಅಂತಂದರೆ ಆ ಹಾರ ನಿನ್ನ ಕೈ ಸಿಗುವುದಿಲ್ಲ ಅಂತ ಹೇಳಿದ್ಲು. ಆಯ್ತಮ್ಮ, ನೀ ಹೇಳಿದಾಗ ನಾನು ದಕ್ಷತೆ ವಹಿಸ್ಕೊಂಡು ಹೋಗ್ತೀನಿ ಅಂಥೇಳಿ ತಿಲ್ಯಾಳ ಭೂಮಿ ಒಳಗಿಂದ ಹಾರ ತಗೊಂಡು ಅತ್ಯಂತ ಸಂತೋಷಭರಿತನಾಗಿ ಸಂಕದ ಗ್ರಾಮಕ್ಕೆ ಬರ್ತಿದ್ದ. ದಾರಿ ಒಳಗೆ ಹಳ್ಳ ಅಡ್ಡದರಿ, ಒಂದು ಬೋರಿ ಹಳ್ಳ ಅಂತ. ಅದು ಮುಚ್ಚುಂಡಿ ದರ್ಯಪ್ಪನ ಬಲ್ಲಿದ ಹರ್ಕೋತ್ ಬರ್ತದೆ. ಅದ್ರ ಮೂಲತಲ ಅಲ್ಲೇ ಇದ್ರಿ, ಅದು ಬಂದು ಇಲ್ಲಿ ಭೀಮಾ ನದಿ ಸೇರ್ತದೆ. ಚಡಚಣಕ್ಕೆ ಹೋಗ್ತಿರಲ್ಲ ನೀವು, ಹಳ್ಳದಲ್ಲ ಅದೇ ಹಳ್ಳ. ಆ ಹಳ್ಳದಾಗ ಬಂದು ಕೂಡಲೇ ಕಪ್ಪಾದಂಥ ನೀರು ಹರಿತಿತ್ತು, ಜುಳುಜುಳು. ರಾಯಣದೇನು ದುರ್ದೈವ ಗೊತ್ತಾಗಲಿಲ್ಲರಿ, ಬಾಯಾರಿಕೆ ಆದಂಗೆ ಆಯ್ತು ಅವನಿಗೆ, ನೀರಡಿಕೆ ಆದಂಗೆ ಆತು. ಇನ್ನೇನು ನೀರು ಕುಡಿಬೇಕು ಅಂಥೇಳಿ ಆ ನೀರು ನೋಡ್ಕೋತ ಹೋಗೋ ಮುಂದೆ ಏನು ಮಾಡ್ದ, ಹಾರ ಉಸುಕನಾಗ ಕೆಳಗೆ ಇಟ್ಟ. ಲಕ್ಷ್ಮಿ ಹಿಡಿದ ಮಾತು ನೆನಪುಳಿಲಿಲ್ಲ ಅವನಿಗೆ. ಹಾರ ಉಸುಕನಾಗಿಟ್ಟು ಹೋಗಿ ಮೊಳಕಲ್ ಮಠ ನೀರಾಗ ಹೋಗಿ ನೀರೆಲ್ಲ ವರ್ತಿ ಮಾಡ್ಕೊಂಡು ಹಿಂಗೆ ಬಗ್ಸಾಗಿ ನೀರು ತಗೊತಿದ್ದ. ಅವಾಗ ಏನಾಗಿತ್ತು, ಆ ಉಸುಕನಾಗಿಟ್ಟಿದ್ದ ಹಾರ ಹದ್ದ ಬಾಯಿಗೆ ಹಿಡ್ಕೊಂಡು ಮ್ಯಾಲ ಹರಿತಂತ. ಬಗ್ಸ ಕಾಣಿಸ್ತದ್ದು, ನೀರು ಚೆಲ್ದ, ಮ್ಯಾಲ ನೋಡ್ತಾನ, ಹದ್ದಿನ ಬಾಯಾಗ ಹಾರ. ಹೊರಗೆ ಬಂದು ನೀರು ಚೆಲ್ಲಿ ಉಸುಕನಾಗಿ ಬಿದ್ದು ಅಳ್ಳಕ್ಕತ್ತ. ಇದು ಪದ ನಮ್ಮ ಮಗ ಸದಾಶಿವ ಹಾಡ್ತಾನೆ, ಬಾರದು ಬಪ್ಪದು ಬಪ್ಪದು ತಪ್ಪು. ಯಾರೇನು ಮಾಡುವರೋ ಯಾರಿಂದಲೇ ನಗದು, ಪೂರ್ವ ಜನ್ಮದ ಕರ್ಮ ಇದೀವೆನ್ನ ಬಿಡದು. ಉಸುಕ ಮಾಯಾಗ ಹಾಕೊಂಡು ಒದ್ದಾಡಿ ಅಳ್ಳಕ್ಕೆ ಶುರು ಮಾಡ್ದ. ಯಾರು ಕೇಳಬೇಕು ಅವನು ಅಳುವು ಮರುವೆ? ಖಾಲಿ ಮನೆಗೆ ಬಂದ. ಅಂದೂ ಉಪವಾಸ ಆತು. 2 ದಿನ ಹೊಲಿ ಒತ್ತಲಿಲ್ರಿ. 3ನೇ ದಿನ ಮತ್ತೆ ಬಂದು ಅರಣ್ಯಕ್ಕೆ ಕಡಿ ಕಡ್ಯಾಕ. ಲಕ್ಷ್ಮಿ ಅಂತೇಳಿ, ಏನಪ್ಪ ಎಂಥ ನೀ ದುರ್ದೈವಿಯೋ, ಸಾಕ್ಷಾತ್ ವೈಕುಂಠದಿಂದ ನಾರಾಯಣಿ ಲಕ್ಷ್ಮಿನ ಬಂದು ನಿನ್ನ ಕೈ ಹಣ ಕೊಟ್ಟರು, ಮುತ್ತಿನ ಹಾರ ಕೊಟ್ಟರು ಕೂಡ ಅದನ್ನೆಲ್ಲ ಕಳ್ಕೊಂಡು ಬಿಟ್ಟಿಯಲ್ಲ. ಇನ್ನೇನಪ್ಪ ನಿನಗೆ ಹಿಂಗೋದು ಕಾಣಂಗಿಲ್ಲ. ಗೌಡ, ನಾನೇ ನಿನ್ನ ಮನೆಗೆ ಬರ್ತೀನಿ ಅಂದ್ಲಿಕ್ಕೆ. ಯಾರ್ರಿ? ಲಕ್ಷ್ಮಿ ಅಂತಾಳ, ನಿನಗೇನು ಕೊಡೋದಿಲ್ಲ ಇನ್ ಮ್ಯಾಲ, ನಾನಾ ಬರ್ತೀನಿ. ಹೆಂಗೆ ಬರ್ತೀನಿ ಅಂತ ಕೇಳಿದ್ರೆ, ನಿನ್ನ ಮಗ ಮನ್ಯಾಗ ಒಬ್ಬಕ್ಕಿ ಮಗಳದಾಳ, ಸಣ್ಣಕ್ಕಿ. ಆಕಿನ ಹೆಸರು ಕನ್ಬಾಯಿ ಅಂತದ. ಆಕಿನ ಶರೀರದಾಗಿರ್ತೀನಿ ನಾ ದೇಹದಾಗ. ಆಕೆ ಹೇಳ್ದಂಗೆ ನೀನು ಕೇಳ್ಕೊತ ಹೋದೆ ಅಂದರೆ ನಿನ್ನ ಬಾಳವೆ ಬಂಗಾರ ಆಗ್ತದೆ. ಆ ಬಳಿಕ ಆಕಿನಿಂದ ನಿನಗೆ ಸಿರಿ ಸಂಪದ ಬರ್ತದೆ. ನಿನ್ನ 7 ಲಂಬರ ಭೂಮಿ ಎಲ್ಲ ವಿಪುಲವಾಗಿ ಬೆಳಿತಾವ. ಆ ಬಳಿಕ ಸಂಕದ ಸುತ್ತಮುತ್ತಿರ್ತಕ್ಕಂಥ 56 ಹಳ್ಳಿಗಳಲ್ಲಿ ಆಗರ್ಭ ಶ್ರೀಮಂತನಾಗತಿ. ಶ್ರೀಮಂತಿಕೆ ಬಂದ ಬಳಿಕ ನಿನಗೊಂದಿಷ್ಟು ಸೂಕ್ಷ್ಮ, ನಿನಗೆ ಗೊತ್ತಾಗ್ಲಾರ್ದಂಗೆ ಅಹಂಕಾರ ಬರ್ತದೆ. ತಲೆಗಿಟ್ಕೋರೆಲ್ಲರೂ, ಏನು ಬರ್ತದೆ? ಅಹಂಕಾರ ಬರ್ತದೆ. ಅವು ಅಹಂಕಾರಗಳು 8 ಅದಾವ್ರಿ. ವಿದ್ಯಾ, ಸಂಪತ್ತ, ಯೌವನ, ರೂಪ, ಅಧಿಕಾರ, ಶಕ್ತಿ ಬರ್ತಾವಿಂತವು. ಇವು 8 ಬಂದಾಗ ಯಾವ ಭಂಟನಾಗಿ ಎಚ್ಚರಿಕೆಯಿಂದಿರ್ತಾನ ಅವ ಬಾಳ್ತಾನ. ಅದು ಬಂದಾಗ ಅವ ದಾರಿ ಬಿಟ್ಟ ಅಂತಂದ್ರೆ ಕೈ ಬಿಟ್ಟು ಹೋಗ್ತವ, ಕೈ ಬಿಟ್ಟು ಹೋಗ್ತವ. ಯಾಕಂದರೆ
ದೇವನು ನಮಗೆಲ್ಲ ಕೊಟ್ಟು ಕಳಿಸಿದಾನ, ನಾವು ಸ್ವಾಗತ ಮಾಡ್ಕೋಬೇಕು, ಗೌರವ ಮಾಡ್ಕೋಬೇಕು. ಒಂದು ಕಿಶಾಗಿನ 10 ಪೈಸೆ ಹೊರಗೆ ತೆಗಿಬೇಕಾದ್ರೆ 100 ಸಲ ವಿಚಾರ ಮಾಡಬೇಕು ಮನುಷ್ಯ. ಎದಕ್ಕೆ, ಏನು, ಯಾವ, ಇಷ್ಟು ವಿಚಾರ ಮಾಡಿದವನೇ ಬದುಕ್ತಾನೆ ಜಗತ್ತಿನೊಳಗೆ. ಅನ್ನ ಬ್ರಹ್ಮದ, ಅದನ್ನಾದರೂ ಕೂಡ ಮನುಷ್ಯ ಗಮನದಲ್ಲಿಟ್ಕೋಬೇಕು. ಅನ್ನಗೆ ಎಷ್ಟು ಪ್ರೀತಿ ಮಾಡಬೇಕು ಅಂತಂದ್ರೆ, ನಿಮ್ಮ ಮನ್ಯಾಗ ಸಹಿತ ಊಟ ಮಾಡಿದ್ರೆ ಒಂದು ನೊಣದ ಕಾಲಿಗೆ ಹತ್ತಿದಷ್ಟು ಮುಸರಿ ಸಹಿತ ತಾಟ್ನೊಳಗೆ ಬಿಡಬಾರ್ದು. ಮರ್ಯಾದೆ, ಗೌರವ ಹೇಳ್ತೀನಿ ನಾನು. ಲಕ್ಷ್ಮಿ ಹೇಳ್ತಾಳ, ನೋಡಪ್ಪ, ಆ ಸೂಕ್ಷ್ಮ ಅಹಂಕಾರ ಬಂದಾಗ ನೀ ಎಲ್ಲೋ ಮರೆತು ಕುಂತಿರ್ತಿ, ಆವಾಗ ನಿನ್ನ ಕರೆಯಾಕೆ ಬರ್ತೀನಿ ನಾನು, ನಿನಗೆ ಕರೆಯಾಕೆ ಬರ್ತೀನಿ ನಾನು. ನನ್ನ ಮಾತು ಕೇಳಿ ಮನೆಗೆ ಬಂದ್ರೆ ನಿನ್ನ ಜೊತೆಗೂಡಿ ಬಂದು ಮನೆ ಸೇರ್ತೀನಿ, ಇಲ್ಲಾಂದ್ರೆ ನಾ ಹೆಂಗೆ ಹೊರಗೆ ಬಂದೀನಿ ಹಾಗೆ ಹೋಗ್ತೀನಿ, 3 ಮಾತು ಕರಿತೀನಿ ಅಂಥೇಳಿ ಹೇಳಿದ್ಲು. ನಾ ಡೊಳ್ನಾಗ ಒಂದು ಪದ ಹಾಡ್ತೀನಿ ರೀ, ಅದು ಭಾಳ ದೊಡ್ಡ ಪದ. ಹಿಂದಿನ ಪದ್ಯ ನೀವು ಯಾರೂ ಕೇಳಿಲ್ಲದನ್ನು, ಭಾಳ ಚಲೋ ಪದ. ಏನಪ್ಪ, ಗವಾಯಿಗಳ ಗವಾಯಿಗಳ ಅದು ಭಾಳ ಚಲೋ ಹಾಡಪ್ಪ. ಏನು ಮಾಡೋದು, ಗುರು ಕೊಟ್ಟ ಕಾಲಕ್ಕ ಅರು ಹಿಡಿದು ನಡಿಲಿಲ್ಲ ಹಮ್ಮಿನ ರಾಯಣ್ಣ, ಮುಗಿರ್ಯಪ್ಪ ಕರುವ ಬೇಡ್ರಪ್ಪ ವರವ, ಮರಿಬ್ಯಾಡ್ರೋ ಮನಿ ದೇವರನ. ಅಷ್ಟ ಐಶ್ವರ್ಯ ಎಲ್ಲ ಸುಖ ಭೋಗಿಸುತ್ತಿದ್ದ ರಾಯಣ ಬಹುದಿನ, ಭಾಗ್ಯದ ಲಕ್ಷ್ಮಿ ಏನದು, ಬಹಳ ಸುಂದರ ಬಣ್ಣದ ಚೌಡಿಗೆ ಹೋಗಿ ಪಗಡಿಯಾಡುತ್ತಿದ್ದ ರಾಯಣ ಬಹುದಿನ, ಭಾಗ್ಯದ ಲಕ್ಷ್ಮಿ ಬಣ್ಣದ ಚೌಡಿಗೆ ಬಂದಳೋ ಆದೀನ. ಆಟ ಮುರದು ಗೌಡ ಮನಿ ಕಡಿ ನಡಿಯಂತ, ಒದರಳು ಸವನ. ಆಟ ಮುರದು ಗೌಡ ಮನಿ ಕಡಿ ನಡಿಯಂತ, ಒದರಳು ಸವನ. ಆಟಿನ ಭಾರದಾಗ ಲೀನಾಗಿ ಕುಳಿತಿದ್ದ, ಎತ್ತಿ ನೋಡಿಲ್ಲೋ ಗೋಣ. ಜಯ ಮಂಗಲಂ ಜಯ. ಭಾಳ ದೊಡ್ಡದದ್ರಿ ಅವ ಪದ, ಇಲ್ಲಿ ಹಿಡಿದು ಭಾಗ್ಯ ಹೊಡಿತಾನದು. ಅಷ್ಟೇನು ಹಾಡಕ್ಕೆ ಬರಲ್ಲ, ಹೇಳಿದೆ ನಿಮಗೆ. ಸಿರಿತನ ಹೆಂಗೆ ಬತ್ತು ಅನ್ನೋದು ಒಂದಿಷ್ಟು ಹೇಳಿ ಸಮಯ ಭಾಳ ಆಗ್ಯದ. ಆಕೆ ಹಿಡಿದ್ಲ ತಾಯಿ, ನಿನ್ನ ಮಗಳು ಶರೀರದಾಗಿರ್ತೀನಿ ಅಂಥೇಳಿ. ಲಕ್ಷ್ಮಿ ಅವನು ಕೂಡ ಮನ್ಯಾಗ ಬಂದು ಮಗಳು ಕನಬಾಯಿ ಶರೀರದಾಗ ಪ್ರವೇಶ ಆದ್ಲು. ಮಗಳು ಅಪ್ಪಗೆ ಹೇಳ್ತಾಳೆ, ಯಪ್ಪ, ಅಡ್ಕಿಲ ಗಡಿಗ್ಯಾಗ 9 ರೂಪಾಯಿ ಅದಾವ, ಖಾಲಿ ಮನಿ ರೀ, ಬರಿದಾದ ಮನೆ. ಅಂಥ ಮನೆಯಾಗ ಕಟ್ಟಿಗೆ ಕಡ್ಕೊಂಡು ತಂದ್ರೆ ಅನ್ನ ಸಿಗುವಂಥ ಪರಿಸ್ಥಿತಿ ಮನೆಯೊಳಗೆ. ಲಕ್ಷ್ಮಿ ಬಂದ ಕೂಡಲೇ ಮಗಳ ಬಾಯಿಲಿ ಇಂಥ ಶಬ್ದ ಬರ್ತಾವ್ರಿ. ನೀವು ಅಂತೀರಿ ನೋಡಿ, ಯಾವಾಗರೇ ಶಿರಿ ಬರೋ ಕಾಲಕ್ಕೆ ಏನಪ್ಪ ಕರಾಬಂಡೆ ಇಳಿತದಂತ. ಮತ್ತು ಅಂಥ ಸೊಸಿ ಬಂದಳಂದ್ರೆ ಸಹಿತ ಮನೆ ತುಂಬ್ತದಂತ. ಮತ್ತು ಒಬ್ಬೊಬ್ಬರು ಬಂದ್ರಂದ್ರೆ ಇದ್ದು ತೊಗೊಂಡು ಹೋಗ್ತಾರಂತ. ನಿಮ್ಮೂರಾಗಿಲ್ಲ, ಆ ಕಡೆ ಹೇಳ್ತೀನಿ ನಾ. ಇವೇ ತಕರಾರ ಮನ್ಯಾಗ ರೀ. ಸೌರ್ಗಾಲಿನಕ್ಕಿ ಬಂದಳು, ಅಂಥ ಕಾಲಿನಕ್ಕಿ ಬಂದಳು. ಏನು ಮಾಡೋದು, ಏನಾಕಿ ಕಾಲು ಮಾಡ್ಕೊಂಡು ಬಂದಾಳ, ದೇವರು ಮಾಡಿದ್ದಲ್ಲ. ಭಾವದಲ್ಲಿ ಶ್ರೀಮಂತಿಕೆ ಅದ, ಮತ್ತೆ ಏನದು ಕಾಲ್ದಾಗ ಇರ್ತದೆ ಏನು ಇಲ್ಲ. ಇರಲಿ, ಏನು ಹೇಳಕತ್ತಿದ್ದಪ್ಪ,
ತಂದೆಗೆ ಮಗಳು ಹೇಳ್ತಾಳೆ, ಕನ್ಬಾಯಪ್ಪ ಅಡಕಿಲ ಗಡಿಗಾಗ 9 ರೂಪಾಯಿ ಅದಾವ ತಂದು ಕೊಡ್ತೀನಿ, ಇಂದು ನೀನು ಚಡ್ಚಣ ಸಂತಿಗೆ ಹೋಗಿ ಎತ್ತುಗಳು ಖರೀದಿ ಮಾಡ್ಕೊಂಡು ಬರಬೇಕು. ಅಡಕಿಲ್ ಗಡಿಗೆ ಕಡೆ ಹೋಗಿ 9 ರೂಪಾಯಿ ತಂದು ಕೊಟ್ಳು. ಅಪ್ಪಗೆ ಹೇಳ್ತಾಳ್ರಿ, ಯಪ್ಪ ನೀ ಚಡ್ಚಣ ಬಾಜಾರಕ್ಕೆ ಹೋಗು, ಎತ್ತುಗಳ ಬಾಜಾರದಾಗ ತಿರುಗಾಡು, ನೀ ಕೊಳ್ಳಬೇಕಾದ ಎತ್ತು ಎಂಥವಿರ್ತಾವಂದ್ರೆ ಗುಂಡಕೋಡ, ಪಿಂಡಮೈ, ದುಂಡಗಾಲ, ಹಂಡವರ್ಣ. ನೀನು ಹೋಗಿ ಎತ್ತುಗಳ ಚೌಕಾಶಿ ಮಾಡೋದ್ರೊಳಗೆ ಏಯ್ ಯಾವನವ ಯಾಕೋ ಬಸವಣ್ಣ ಕೊಂಬದ ಮೇಲೆ ಕಾಗಿ ಕೂತು ಕೂಗುತ್ತದೆ ಬಲಕಂಬಿನ ಮೇಲೆ, ಅವೇ ಎತ್ತುಗಳು ಖರೀದಿ ಮಾಡಿ ತರಬೇಕಂತೇಳಿ ಹೇಳಿದ್ಲು ಮಗಳು. ಎಂದೂ ಮಾತಾಡದವಳು, ತಂದೆ ಅಂದರೆ ಹೆದರಿ ಸಾಯ್ತಾ ಇದ್ಲು. ಅಂಥ ಮಗಳು ಹಿರಿಯರಂತೆ ಮಾತಾಡ್ತಾ ಇದ್ದಾಳಂತೇಳಿ ಕೈಯಾಗ ರೊಕ್ಕ ಕೊಟ್ಟಳು. ಚಡ್ಚಣಕ್ಕೆ ಬಂದ, ಎಲ್ಲ ಕಡೆ ತಿರುಗಾಡಿ ನೋಡಿದ. ಮಗಳು ಹೇಳಿದ ವರ್ಣ ಬೇಕಲ್ಲ, ಒಂದು ಕಡೆ ಇದ್ದು ಎತ್ತುಗಳು ಈಶಾನ್ಯ ದಿಕ್ಕಿಗೆ, ಈ ದಿಕ್ಕಿಗಿದ್ದು ರೀ. ಆ ಕಡೆ ನೋಡಿಬಿಡಿ, ಇಲ್ಲ ಎತ್ತುಗಳ ಕಡೆ. ಅವು ಎತ್ತುಗಳು ನೋಡಿದವ, ಹಂಡವರ್ಣ, ಪಿಂಡಮೈ, ದುಂಡುಗಾಲ, ಗುಂಡುಕೋಡ. ನಮ್ಮ ಮಗಳು ಹೇಳಿದ್ದು ವಿಷಿದ್ದ ಅಂತಂತೇಳಿ ಎತ್ತುಗಳು ಕಿಮ್ಮತ್ತು ಕೇಳಿದ ಮಾರವನಿಗೆ. ಅವನು ಕರೆಕ್ಟ್ 9 ರೂಪಾಯಿನೇ ಹೇಳ್ದ. ಕೊಟ್ಟ, ಎತ್ತುಗಳು ಬಿಟ್ಕೊಂಡು ಮನೆಗೆ ಬಂದ. ರೊಟ್ಟಿ ನಿವಾಳಿ ಮಾಡಿ ಮನ್ಯಾಗ ತಂದು ಕಟ್ಟದ. ಮಗಳು ಹೇಳಿದ್ಲು, ಯಪ್ಪ ಈ ವರ್ಷ ಆಕೆ ಮೇ ತಿಂಗಳದಾಗ ಹೇಳ್ತಾಳ್ರಿ ಮುಂದಿನ ಸುದ್ದಿ. ಯಾವಾಗಪ್ಪ? ವೈಶಾಖದಾಗ ಹೇಳ್ತಾಳಕ್ಕೆ, ಯಪ್ಪ ಈ ವರ್ಷ ಮಳೆ ಚಲೋ ಆಗ್ತಾವ. ಯಾವ? ರೋಹಿಣಿ ಮಿರ್ಗ. ನೀವು ರೋಹಿಣಿ ಅಂತೀರಿ, ಅದು ನಿಜವಾಗಿ ರೋಹಿಣಿ. ಆ ನಕ್ಷತ್ರದಲ್ಲಿ ಮನುಷ್ಯ ಹುಟ್ಟಿದ್ರೂ ಒಳ್ಳೆಯದು. ಆ ಮಳೆ ಬಂದ್ರೂ ಆ ವರ್ಷ ಹುಸಿ ಇಲ್ಲದೆ ಬೆಳೆ ಆಗ್ತಿರ್ತಾವೆ. ಇದು ನಮ್ಮ ಹಿರಿಯರು ಅನುಭವಿಸಿದಂಥ ಮಾತು. ರೋಹಿಣಿ ಮಿರ್ಗ ಮಳೆ ಸಾಧಿಸ್ತದ. ಅದಕ್ಕೆ ನಿನ್ನೂ 7 ನಂಬರ್ ಅವ, ಅವೇನು ತಲೆ ಕೆಡಿಸ್ಕೋಬೇಡ. ಊರು ಮುಂದೆ ಏನೋ ಒಂದು ಹಾಳು ತೋಟದಲ್ಲ, ಅದನ್ನಷ್ಟೇ ನೀ ಎಲ್ಲ ಕರಿಕಿ ಕಣಿಗಿಲ್ ತೆಗೆದು ಸ್ವಚ್ಛ ಮಾಡು. ತಿಥಿ ಮುಹೂರ್ತ ಬಂದ ಬಳಿಕ ನಾ ಮ್ಯಾಳಿ ಮ್ಯಾಗ ಹತ್ತೀನಿ. ಕೂರಿಗೆ ದಿಂಡ ಬೀರಿಸ್ತಂದು ಪೂರ್ವಾಭಿಮುಖ ಮಾಡಿಕೊಂಡು ಮಂಡಿಗೆಲ್ಲ ಪೂಜೆ ಮಾಡಿ, ಎತ್ತುಗಳು ಪೂಜೆ ಮಾಡಿ, ನೈವೇದ್ಯ ಸಮರ್ಪಣೆ ಮಾಡಿ, ಮಂಡಿ ಮೇಲೆ ಕೈ ಇಟ್ಟು ನಮ್ಮ ಮನೆ ಕಡೆ ಹೊಳ್ಳಿ ನೋಡು. ಮೇಲೆ ಮೆಳಗಿ ಮೇಲೆ ಹತ್ತಿರ್ತಿರ್ತೀನಿ. ನಾ ಯಾವಾಗ ತಲೆ ಮೇಲೆ ಹೊಸಗೊಂಡಂಥ ಈ ಶರಗದ ಹಿಂಗೆ ಮಾಡಿ ನಾ ಬೀಸ್ತೀನಿ, ಹಿಂಗೆ ಬೀಸ್ತೀನಿ. ಆ ಬೀಸಿದಾಗ ತಿಥಿ ಮುಹೂರ್ತ ಬಂದಾಗ ನಾ ಬೀಸ್ತೀನಿ, ನೀನು ಬಿತ್ತಲಿಕ್ಕೆ ಚಾಲು ಮಾಡು. ಏನು ಬಿತ್ತಬೇಕಂತ ಕೇಳ್ದ. ಹೀರಿಕಾಯಿ ಬಿತ್ತಂದೊಳಗೆ. ಸಜ್ಜಿಲ್ಲ, ಮುಕುಣಿಲ್ಲ, ತೊಗರಿ ಇಲ್ಲ, ಶೇಂಗಾ ಇಲ್ಲ, ಮತ್ತೇನಿಲ್ಲ, ಹೀರಿಕಾಯಿ ಬಿತ್ತು. ಆಯ್ತಮ್ಮ ಅಂದ. ಎಲ್ಲ ಮಾಡ್ದ. ಮಗಳ ಮ್ಯಾಳಿಗೆ ಹತ್ತಿದ್ಲು, ನೋಡ್ತಿದ್ದ. ಶರಗು ಬೀಸಿದ್ಲು, ಬಿತ್ತಲಿಕ್ಕೆ ಚಾಲು ಮಾಡ್ದ. ಇಡೀ ಹೊಲ ಎಲ್ಲ ಹೀರಿನ ಬಿತ್ತದ. ಎಷ್ಟು ಸುಂದರ ನಾಡ್ತ್ರಿ. ನೀಲಿ ವರ್ಣದ ಆಕಾಶದೊಳಗೆ ಮಿನುಗುವಂಥ ಚುಕ್ಕಿಗಳ ಹಾಗೆ ಎಲ್ಲ ಹೀರಿಕಾಯಿ ನಾಟಿಕೆಗಳು ಚೆನ್ನಾಗಿ ಕಾಣ್ತಾ ಇದ್ದು, ಊರು ಜನ ಹಬ್ಬ ಏನು ಬೆಳೆ ಕೂತದಪ್ಪ, ಗೌಡ ಇಷ್ಟು ದಿನಗಳ ಪರ್ಯಂತ ಹೆರಣಾದ, ಈ ವರ್ಷ ಸುಖ ಆಗ್ತದಂತ ಮಾತಾಡ್ತಿದ್ರು ಹೋಗೋರು. ಹೀರಿ ಬೆಳೀತು, ಬೆಳ್ಳಿ ಹರಡಿತು, ಹೂವು ಕಾಯಿ ವಾಜ್ಯ ಅದು. ಆ ಬಳಿಕ ಕಾಯಾಗದ ಕೂಡಲೇ ಊರು ಮುಂದಿನ ತೋಟ ಅಂದ್ರೆ ಮತ್ತೆಲ್ಲರೂ ಇದಕ್ಕೆ ಹೋಗ್ತಿರ್ತಾರಲ್ಲ, ಶಂಡಾಷ್ಕ. ಹೆಣ್ಮಕ್ಳದು ಸ್ವಲ್ಪ ಮನಸ್ಸು ಸಾಣದಿರ್ತಿರ್ತದೆ, ನಿಮ್ಮೂರಾಗಲ್ಲ, ಆ ಕಡೆ ಹೇಳ್ತಿಲ್ಲ. ಅವರು ಸಂಡಾಸ್ ನೆಪ ಮಾಡ್ಕೊಂಡು ಹೀರಿಕೆ ತರಬೇಕಂತ ಬರಲಾರ್ದೆ ಸರಿಗೆ ತೊಗೊಂಡು ಹೋದರು. ಹೋಗಿ ಹೀರಿಕಾಯಿ ಒಂದಿಬ್ಬರು ಹೆಣ್ಮಕ್ಳು ಕಡ್ಕೊಂಡು ಬಂದರು. ಮನೆ ಸೇರಿದ್ರು. ಮುಂಜಾನೆ ಪಲ್ಯ ಮಾಡಿದ್ರು. ಒಬ್ಬ ಕೊಯ್ದು ಮೊದಲ ತಿಂದು ನೋಡ್ತಾ ಇರ್ತೀರಿ ತಾವು ಅವರು. ಹೌದಿಲ್ಲೇ ವಾಜಿ, ನಾಲಿಗೆ ಹಚ್ಚಿ ನೋಡ್ತಿರಲಿಲ್ಲ ಮೊದಲು, ಕೈ ಅದೇನು ಸಪ್ಪಗದನು ರುಚಿ ಅದ ಅಂಥೇಳಿ. ಹಿಂಗೆ ನಾಲಿಗೆಗೆ ಹಚ್ಚೋದ್ರೊಳಗೆ ಹೀರಿಕಾಯಿ ಕೈ ಹತ್ತಿರಿ. ಅದನ್ನ ಬಿಟ್ಟಳು, ಮತ್ತೊಂದು ತೊಗೊಂಡ್ಳು. ಎಷ್ಟು ಹೀರಿಕಾಯಿ ತಂದಿದ್ಲು ಅಷ್ಟು ಕೈನೇ ಇದ್ದು. ಈಕೆ ಹೋಳದು ಬಿಟ್ಟು ಆಕಿನ ಮನೆಗೆ ಹೋದ್ಲು. ಅಕ್ಕ ನಗತೀರಿ, ನೀವು ಮಾಡ್ತೀರಿ ಇವೆಲ್ಲ ನನಗೆ ಗೊತ್ತದ.
ಹೋಗಿ ಗದ್ಲೆ ಕಳುವಲೆ ಮಾತಾಡಿದ್ಲು. ಯಾಕೆ ಏನಾಗೈತೆ ಅಂತ ಕೇಳಿದ್ಲಿ. ಅಯ್ಯ ಹಿರಿಕೆ ತಂದೀವಲ್ಲ ಎಲ್ಲ ಕೈ ಅದಾವ. ಹೌದೇನಾ, ನಾನು ನೋಡ್ತೀನಿ ಅಂತೇಳಿ ಆಕಿನೂ ಕೊಯ್ದ್ಲು, ನೋಡಿದ್ಲು, ಆಕಿನೂ ಕೈನೇ ಇದ್ದು. ಐದ್ರಿ ಹೆಣ ಎತ್ತಲಿ, ಎಂದೂ ಇಲ್ದೊಮ್ಮೆ ಹಿರಿಕೈ ಬಿತ್ತುಬಿಟ್ಟು ಕೈ ಮಾಡ್ಯದಲ್ಲ ಹೊಲ್ದಾಗ ಅಂತ ಹಾಕಿಡ್ಕೊಂಡ್ರು. ಮುಂದೆ ಮಗಳು ಹೇಳಿದ್ಲು, ಯಪ್ಪ ಒಡ್ಡ ಬಿಟ್ಟು 20 ಫೂಟಿನ ಮೇಲೆ ಆ ಕಾಯಿ ಹರಿಬೇಡವಷ್ಟು ಕೈ ಅದ ಒಂದ್ರೊಳಗೆ. ಒಳಗಿಂದ ಏನದ ಅಷ್ಟ ಹರ್ಕೋ, ಏನು ನಡಬರಕ್ಕೆ ಬನ್ನಿ ಮಹಂಕಾಳಿ ಮರ ಅದ, ಅದಕ್ಕೆ ಕಡಗಣ ಮಾಡು. ಕಡಗಣ ಅಂದರೆ ನಿಮ್ಗೆ ಯಾರಿಗೆ ಗೊತ್ತಿಲ್ಲ, ಅದು 40 ವರ್ಷದ ಹಿಂದೆ ಇದ್ದು ಆ ಕಣ. ಯಾಕಪ್ಪ ಮುತ್ಯ, ಹಂತಿ ಹುಡ್ತಕ್ಕಂಥದ್ದು ಇತ್ತು ರೀ ಅವಾಗೆಲ್ಲ. ಅದನ್ನೆಲ್ಲ ಕಡಿದು ಚೆನ್ನಾಗಿ ಕುರ್ಪಿಲಿ ಕೆತ್ತಿ ಚಲೋ ನೀರು ತೊಯ್ಸಿ ಮ್ಯಾಲೆ ಹೊಟ್ಟಾಕಿ ತುಳಿದ್ರೆ 1 ತಿಂಗಳ ತನಕ ಕಣ ಹೊಡಿತಿತ್ತಿಲ್ಲ. ಅದ್ರಾಗೆಲ್ಲ ರಾಶಿ, ನಮ್ಮ ಕಡಲೆ ರಾಶಿ, ಕುಶ್ಬಿ ರಾಶಿ, ಜೋಳದ ರಾಶಿ ಏನೆಲ್ಲ ಅದ್ರಾಗ ಆಗ್ತಿತ್ತು. ಒಂದು ಹಳ್ಳರೆ ಬಂದಾವೆ ಏನ್ರಿ, ಎಂಥ ರಾಶಿ ರೀ ಅದು, ಎಂಥ ವೈಭವ, ಏನು ನೈವೇದ್ಯ, ಏನು ಹಾಡೋದು. ಈಗೇನದು ಹೋಗೋದು ಗಬುಕ್ಕತ್ತು ಹಾಗೆ ಹಾಕ್ಕೊಂಡು ಬರೋದು. ಈಗಿಂದೆಲ್ಲ ವಿಜ್ಞಾನ ಮುಂದಾಗ್ಯದ್ರಿ, ಏನು ಮಾಡ್ತೀವಿ. ಆಕೆ ಹೇಳಿದ್ಲಿಯಪ್ಪ, ಜೋಳದ ಕಣ ಹ್ಯಾಂಗೆ ಮಾಡ್ತಿ ಹ್ಯಾಂಗೆ ಮಾಡು, ಜೋಳ ಕೊಯ್ದೇನು ಎತ್ತುಗಳು ಕಟ್ಟಿ ಹಂತಿ ಮಾಡ್ತಾರಲ್ಲ, ಹಂತಿ ಅಂಬಲಿ ಬಾನ ಹಂಗೆ ಮಾಡಬೇಕು ಅಂತ ತಂದೆಗೆ ಹೇಳಿದ್ಲು. ಎಲ್ಲ ಹೀರಿಕಾಯಿನ ಹರಿದ, ಆದರೆ ಇಡೀ 4 ಮೂಲೆ ಹೊಲದ ಸುತ್ತ 20 ಫೂಟ ಕಾಯಿ ಹರಿಲಿಲ್ಲ. ಅವೆಲ್ಲ ಕೈ ಇದ್ದು ಅದ್ಯಾರು ಮಾಡಿದ್ರು, ಲಕ್ಷ್ಮಿ ಮಾಡಿದ್ಲ. ಹಂಗೆ ಹಂತಿ ಕಟ್ಟಿ ತುಳಿಸಿದ್ರಿ ಒಳಗಿರತಕ್ಕಂಥ ಹೀರಿಕಾಯಿ ಬೀಜದ ಮದ ರಾಶಿ ಆ ಹೊರಗೆ ಚೆಲ್ತು. ಮೆಟ್ನಾಲಿಗೆ ಹಚ್ಚಿ ತೂರಿದ್ರೆ ಹೀರಿಕಾಯಿ ಹೋಗಿ ಕಣದ ತುಂಬ ಎಲ್ಲ ಮುತ್ತು ರತ್ನಗಳ ರಾಶಿಯಾಗಿ ಬಿತ್ತಂತ. ಮುತ್ತು ರತ್ನಗಳ ರಾಶಿ ತಗೊಂಡು ಚೀಲ ಒಟ್ಟದ ಮನೆಯಾಗ ಮಾರ್ದ. ವರ್ಷ ಬೆಳ್ಕೋತೋಯ್ತು. ಎಲ್ಲಿ ಅವನ ಮನ್ಯಾಗ ಬಂಗಾರದ ಮಂಚ ಇತ್ತು, 365 ಬಂಗಾರ ತಾಟ ಮನ್ಯಾಗ, ನೀರು ಕುಡಿಯೋಕೆ ಚರಿಗೆ ಬಂಗಾರದು. ಹೀಗೆಲ್ಲ ಆಯಿತು. ಆದ ಬಳಿಕ ಅವನ ಮಗಳಿಗೆ ಅಮ್ಮೋಗ ಸಿದ್ಧನ ಮಕ್ಕಳದೊಳಗೆ ಕಡಿಹೂಟ ಕಣ್ಮುತ್ಯ ಅಂಥೇಳಿ ಕನ್ಯಾದಾನ ಮಾಡಿದ ಬಳಿಕ ಇವ ಗೌಡಿಕೆಯ ಅಧಿಕಾರ, ಸಂಪತ್ತಿನ ಮದ, ಇವೆರಡರಿಂದ ಅವ ಒಡೆಯರನ್ನು, ಸಿದ್ಧರನ್ನು, ಮಹಾರಾಯಿಗಳನ್ನು ಎಡಗಣ್ಣಿನಿಂದ ನೋಡ್ತಿದ್ದ, ಬಲಗಣ್ಣಿನಿಂದ ಅಲ್ಲ, ತಲೆಗಿಟ್ಕೋರಿ. ಹೀಗಾಗಿ ಯಾರು ಕಳಿಸ್ಯಾರ ಭಾಗ್ಯದ ಲಕ್ಷ್ಮಿಗಿರಿ? ಅಮೋಘ ಸಿದ್ಧ. ಅವನ ಮರೆತು ಬಿಟ್ಟು ಮತ್ತೇನದ ಮರೆತು ಇಸ್ಪೇಟ್ ಆಡಕತ್ತ. ಆ ಬಳಿಕ ಅದೇನೋ ಕುಡಿತಾರತ್ತಲ್ರಿ, ಅದು ಮುತ್ಯ, ಮುತ್ಯ, ಸಾಧು ಮುತ್ಯ, ಇದು ಪೂಜಾರಿ ಮುತ್ಯ, ಏನೋ ಕುಡಿತಾರತ್ತಲ್ಲ, ಅದು ಮುತ್ತಪ್ಪಣ ಏನಪ್ಪ ಅದು? ದಾರು ಇಲ್ಲ, ಶಿಂದೆಲ್ಲೋ ಯಪ್ಪ, ದಾರು ಓಟಿ ಅನ್ನೋದು, ಓಟಿ ಆಯ್ತು ನೋಡ್ರಿ, ಇನ್ನೊಂದು ಹೆಸರು ಅದಕ್ಕೆ, ನನಗೆ ಗೊತ್ತಿಲ್ಲ. KSRTC ಬಸ್ಸಿನ ಮೇಲೆ ಕೇಸರಿ ಬ್ಯಾಗ್ ಹಾಕ್ಕೊಂಡು ನೋಡ್ರಿ ಅಂತದ್ದು. ಅದು ಬಸ್ಸಿನ ಮೇಲೆ ಏನು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ ಸರ್ಕಾರಕ್ಕೆ. ತಮ್ಮ ಉತ್ಪನ್ನಕ್ಕಾಗಿ ಏನು ಬೇಕಾದೆಲ್ಲ ಹಾಕ್ತಿರ್ತಾರೆ. ಹೇಳ್ತಾನದೆಲ್ಲ ಗಂಟಲಕ್ಕೆ ಕ್ಯಾನ್ಸರ್ ಆಗ್ತದೆ, ತಿನ್ಬೇಡ್ರಿ ಅಂತಾರೆ. ಪ್ರಚಾರಕ್ಕೆ ಬಸ್ಸಿನ ಮೇಲೆ ಹಾಕ್ಯಾರ. ಏನು ಮಜಾದಪ್ಪ ಸರ್ಕಾರ, ಆಶ್ಚರ್ಯ ಅನ್ನಿಸ್ತದೆ ನನಗೆ ನೋಡಿ. ಎಲ್ಲಿ ಬಿಡ್ರಿ, ಈತ ಆಕಿ ಲಕ್ಷ್ಮಿ ಹಿಡಿದ್ಲಲ್ಲ, 3 ಮಾತು ಕರಿತೀನಿ ಅಷ್ಟರೊಳಗೆ ಬಂದು ಪಾಡ, ಬರಲಿಲ್ಲ ಅಂದ್ರೆ ನಿನ್ನ ಮನೆ ಬಿಟ್ಟು ಹೋಗ್ತೀನಿ ಅಂತಂದಿದ್ಲು. ಆ ಸಂದರ್ಭ ಯಾವಾಗ ಬಂತು ಅಂತಂದ್ರೆ ದೊಡ್ಡ ಕಥೆ ಅದ. ಸಮಯ ಭಾಳ ಆಗ್ಯದ್ರಿ, 9:10 ಆಗ್ಯದ. ಅದು ವೀರ ಮಲ್ಕಾರಿಸಿದ್ದ ಅಂದ್ರೆ ಕನ್ನವನ ಹೊಟ್ಟೆಯಾಗಿ 7 ತಿಂಗಳ ಪಿಂಡಾಗಿ ಬೆಳೀತಿದ್ದವ. ಬೀರ್ ದೇವರ ಹೆಂಗೆ ತಾಯಿ ಗರ್ಭದಾಗ ಬೆಳೀತಿದ್ದ, ಮಲ್ಕಾರಿಸಿದ್ದನು ಹಾಗೆ ಬೆಳೀತಿದ್ದ. 7 ತಿಂಗಳ ಮಗವಾಗಿದ್ದಾಗ ಅವ್ರ ಅಪ್ಪ ಕರ್ಲಿಕ್ಕೆ ಬಂದಂತ, ಕಂಟ್ಲೆತ್ತ ಮೇಲೆ ಕುತ್ಕೊಂಡಿಕ್ಕಿ ಹೊರಟ್ಲು ತವ್ರ ಮನೆಗೆ. ಕನ್ಬಾಯಿ ತಂದಿಗೆ ಅಂದ್ಲಂತೆಪ್ಪ, ನನಗೆ ಹೊತ್ತು ಹೋಗಲ್ಲ, ನಿದ್ರೆ ಬರ್ತದೆ, ಕತೆ ಹೇಳು ಅಂತಂದು ಕೂಡಲೇ
ಅಗಶಿ ದಾಟದ ಒಳಕ್ಕೆ ಕತೆ ಹೇಳಕ್ಕೆ ಶುರು ಮಾಡಿದ್ರೆ ಅವ ಏನು ಹೇಳಿಲ್ಲವ, ನೀತಿ ಕಥೆ ಹೇಳಿಲ್ಲ, ಭಕ್ತಿ ಕಥೆ ಹೇಳಿಲ್ಲ, ರಾಮಾಯಣ ಮಹಾಭಾರತ ಹೇಳಿಲ್ಲ, ಷಂಡ್ರ ಸಂತರ ಕಥೆ ಹೇಳಿಲ್ಲ, ಏನು ಹೇಳಿಲ್ಲ. ಏನು ಹೇಳಕತ್ತ? ತನ್ನದೇ ಜಂಬ, ನಾ ಹಿಂಗಿದ್ದೆ, ಇಷ್ಟು ಎಲ್ಲ ನನ್ನ ಹಳ್ಳಿ ನನ್ನ ಮಾತು ಕೇಳ್ತದೆ, ನನ್ನ ಮನ್ಯಾಗ ಹಿಂಗೆ ಅದಾವ, ಇಷ್ಟು ತಾಟ ಅದಾವ, ನಮ್ಮ ಅನ್ಕೊಳ್ಳೋ ಮನ್ಸು ಬಂಗಾರದದ ಎಲ್ಲ ಹೇಳ್ಕೊತ ಬಂದ. ಎಲ್ಲಿ ಬಂದ? ಬ್ಯೂರಿಗೆ ಸೀಮಿ ಶಂಕದ ಸೀಮೆ ಕೂಡಿದ ಜಾಗಕ್ಕೆ ಬಂದ. ಮುಂದಿನ ಕಾಲ ಕಂಟಿಲ್ದು ಶಂಕದ ಸೀಮೆ ಆಗಿದ್ದು, ಹಿಂದಿನ ಕಾಲ ಬ್ಯೂರಿಗೆ ಸೀಮೆ ಆಗಿದ್ದು. ಎತ್ತ ತಟಸ್ಥವಾಗಿ ನಿಂತ್ಕೋತು, ಹೋಗಲಿಲ್ಲ. ಅವಾಗ ಕೈಯಾಗದ ಬಾರ್ಕುಲಿತ್ತಲ್ಲ, ಹಿಂಗೆ ಮ್ಯಾಲ ಕೈ ಎತ್ತದ, ಕೈ ಮ್ಯಾಗಿಂದು ಕೆಳಗೆ ಬರಲಿಲ್ಲ. ಹೊಳ್ಳಿ ನೋಡ್ದ, ಮಗಳಿಗೆ ನಿದ್ದೆ ಹತ್ಯಾರ. ಆಶ್ಚರ್ಯ ಆದ. ಹ್ಞೂ ಯಾರಂದ್ರು? ನಾ ಹೇಳೋ ಕತೆಗೆ ಹ್ಞೂ ಯಾರಂದ್ರು ಅಂತಿದ್ದ. ಒಳಗಿರತಕ್ಕಂಥ ಮಲ್ಕಾರಿಸಿದ್ದಂತಾನ, ಗೌಡ ನಾನೇ ನಿನ್ನ ಮೊಮ್ಮಗ ಮಲ್ಕಾರಿಸಿದ್ದ, ನಮ್ಮಮ್ಮ ಮನೆಗಿದ್ಲು, ನಾ ಹ್ಞೂ ಅಂದೆ. ಗಾಬರಿ ಆದ. ಹೊಟ್ಟೆಗಿನ ಕೂಸು ಹ್ಞೂ ಅಂತದಂದ್ರೆ ಗಾಬರಿ ಆದ. ಅಲ್ಲಪ್ಪ, ನಮ್ಮ ಅಜ್ಜ ಕೊಟ್ಟಿದ್ದ ಸಂಪದ, ಸಿರಿ, ವೈಭೋಗ ಅದನ್ನೆಲ್ಲ ಮರೆತು ನಮ್ಮಮ್ಮನಿಗೆ ಒಂದು ಭಕ್ತಿ ಕಥೆ ಹೇಳಿದೀಯಾ, ಒಂದು ನೀತಿ ಕಥೆ ಹೇಳಿದೀಯಾ, ಒಂದು ಹೌದ ಅಲ್ಲಂದಿಯಾ? ನಿಂದ ಬಡಿವಾರ ಹೇಳಿದೆಯಲ್ಲೋ. ಬಸವಣ್ಣವ್ರೇನು ಹೇಳ್ತಾರೆ? ಏನು ಹೇಳ್ತಾರಪ್ಪ? ತನ್ನ ಬಣ್ಣಿಸಲು ಬೇಡ. ನಾ ಹಿಂಗಿದ್ದೀನಿ ಅಂತ ನಿನ್ನ ನಾಲಿಗೆಲಿ ಯಾರ ಮುಂದೂ ಕೂಡ ಅನ್ಬೇಡ. ನೀ ಎಲ್ಲ ಕತ್ತಿ ಅಂದ್ರೆ ನಿನ್ನ ಪುಣ್ಯಕ್ಷಯ ಆಗ್ತದ, ಆಯುಷ್ಯ ಕಡಿಮೆ ಆಗ್ತದ, ಸಂಪತ್ತ ಕರಗುತ್ತದ. ನಾ ಹೀಗಿದ್ದತ್ ಹೇಳಬೇಡ. ಅವ್ರು ಹೇಳಿ, ನಿನ್ನ ನೋಡಿದವರೆಲ್ಲ ಹೇಳಿ, ನೀ ಹೇಳಬೇಡ ಅಂತ ಶರಣ ಸಂತ ಮಹಂತರ ವಚನಗಳು ಸಾಕ್ಷಿಯಾಗಿದ್ರು ಕೂಡ ನಿಂದ ಬಡಿವಾರ ಹೇಳಿದೆಯಲ್ಲೋ. ಇದು ನಿನ್ನ 365 ಬಂಗಾರ ತಾಟ ಹದ್ದಾಗಿ ಹಾರಲಿ, ನಿನ್ನ ಬಂಗಾರ ಮಂಚೆಲ್ಲ ಮುರಿದು ಬೀಳಿ, ಆನೆ ಒಂಟೆ ಕುದುರೆಗಳೆಲ್ಲ ಗತಪ್ರಾಣವಾಗಲಿ, ನಿನ್ನ ಕ್ವಾಟಿ ಬಿಚ್ಚಿ ಬೀಳಿ ಅಂತೇಳಿ ಶಾಪ ಕೊಟ್ಟ. ಅವಾಗ ಹೊಳ್ಳಿ ಬ್ಯೂರ್ಗಿಗೆ ಬಂದ. ಅವ್ರ ಮಾತು ಮೀರೇ ಕರ್ಕೊಂಡು ಹೋಗಿದ್ದ. ಹೊಳ್ಳಿ ಬ್ಯೂರ್ಗಿಗೆ ಬಂದು ಪದ್ಮೋನ್ ಪಾದಕ್ಕೆ ನಮಸ್ಕಾರ ಮಾಡಿ, ಯವ್ವ ಈಕೆ ನನ್ನ ಮಗಳಲ್ಲ, ನಿನ್ನ ಮಗಳು. ನಾ ಹೇಳಿದ್ನಲ್ಲಪ್ಪ, ಅವ ಮಲ್ಕಾರಿಸಿದ್ದ ಅಂತಂದ್ರೆ ಸಾಮಾನ್ಯ ಪುರುಷನಲ್ಲ. ಕೊಂತೆವ್ವ ಅನ್ನ ಆಹಾರಗಳನ್ನು ತೊರೆದು, ನಿದ್ರೆ ನೀರಡಿಕೆ ತೊರೆದು, ಹಗಲು ರಾತ್ರಿ ಎನ್ನದೆ, ಬಿಸಿಲು ಗಾಳಿಗಳೆನ್ನದೆ ಅಮೋಘ ಸಿದ್ಧರ ಸೇವಾ ಮಾಡಿ ತಪಸ್ಸಿನ ಫಲದಿಂದ ಹುಟ್ಟ್ಯಾನಪ್ಪ ಮಗ. ಅವನ ಜಡಿ ನೀರ ನಿಮ್ಮ ಬಸಲಾಗಿ ಬೀಳಬಾರ್ದು ಅಂತ ಎಷ್ಟು ಹೇಳಿದ್ರು ಕೂಡ ನೀ ಕೇಳಿಲ್ಲಲ್ಲಪ್ಪ. ಅದರಿಂದ ಪ್ರಾಯಶ್ಚಿತ ಪಾಪ ಕಟ್ಕೊಂಡಿ ಅಂತ ಹೇಳಿದ್ಲಂತ. ಹೋಗಿ ಮನೆಗೆ ಹೋಗಿ ನೋಡೋ ತನಕ ಎಲ್ಲ ಹೋಗಿದ್ದು, ಮನೆಯೆಲ್ಲ ಬಿದ್ದಿತ್ತು, ಮಂಚು ಮುರಿದು ಹೋಗಿತ್ತು, ಎಲ್ಲ ಪ್ರಾಣಿಗಳು ಗತ ಪ್ರಾಣ ಆಗಿದ್ದು, ಮನೆಯಾಗಿನ ತಾಟಗಳೆಲ್ಲ ಹದ್ದಾಗಿ ಹಾರಲ್ಕತ್ತಿದ್ದು ಅಂತ ಒಂದೊಂದು ಇವ ಜಿಗಿದಾಡಿ ಹಿಡಿಬೇಕಂತ ಹಾರ್ತಾನ, ಹಿಡಿತಾನ, ಸಿಗುವುದಿಲ್ಲ. ಕೊನೆಗೆ 365 ತಾಟಗಳಲ್ಲಿ ಒಂದು ತಾಟ ಕೈಯಾಗಿ ಸಿಕ್ಕರೂ ಕೂಡ ಅದನ್ನು ಕಸರ್ಕೊಂಡು ಹೋಯಿತು. ತಾಟಿನ ಅಂಚಿತ್ತು ಕೂಡ ಇವನ ಕೈಯಾಗಿ ಬಂತು. ಅವೆಲ್ಲಿ ಹೋದ ಗೊತ್ತೇನ್ರಿ? ಚಡಚಣ ಚಾಣಿಕ್ರಾಯನ ಕ್ವಾಟ್ಯಾಗ ಹೋಗಿ ಸೇರಿಬಿಟ್ಟು ಅವ ದಾಸೋಗಿಟ್ಟಿದ್ದ. ಇವ ಕಟ್ಟಿಗೆ ಮಾರ್ಲಿಕ್ಕೆ ಹೋಗಿ ಮತ್ತೆ ಅಲ್ಲೇ ದಾಸೋಗ ಊಟಕ್ಕೆ ಹೋದ. ಎಲ್ಲರಿಗೂ ಒಂದೊಂದು ತಾಟ ಬಂಗಾರದೇ ಕೊಡ್ಕೋತ ಬಂದರು. ಇವನ ಪಾಲಿಗೆ ಮುಖ ತಾಟೆ ಬಂತು. ಏನು ಇವನ ಕೈಯನ್ನು ಜಾರಿ ಹೋಗಿತ್ತಲ್ಲ ಅದೇ ಟಾತ್ಬಟ್ಟು ಅದನ್ನು ಮುಂದೆ ಇಟ್ಕೊಂಡು ನೋಡ್ದ. ನೆನಪೈತವನಿಗೆ, ಆಹಾ ನನ್ನದೇ ತಾಟಲ್ಲಂತ ಹಿಂಗೆ ರುಮಾಲ್ದಾಗ ಕೈ ಹಾಕಿ ಮುರಿದ ಗಂಗಾಳ ತಾಟಿನ ತುಕಡಿ ತೆಗೆದು ಅದಕ್ಕೆ ಹಿಂಗೆ ಹಚ್ಚದ, ಹೊತ್ತಗೋತರಿ ಅದು ಕುಡ್ಕೊಂತ ಇದ್ದ ಗಂಗಾಳ ಇದ್ದಂಗೆ ಆಯಿತು. ಮುಂದೆ ಊಟ ಮುಗೀತು. ತಾಟಗಳೆಲ್ಲ ಲೆಕ್ಕ ಮಾಡಿ ತಗೊಂಡ್ರು. ಆ ಒಡಕ ತಾಟೆ ಕಾಣಿಸಲ್ದು.
ಚಾಣಕ್ಯರೇ ಕೇಳ್ತಾನೆ, ಇನ್ನೊಂದು ತಾಟ ಇಲ್ಲದ ಒಳಗೆ ತಾಟ ಕಾಣಬಲ್ಲಲ್ಲ, ಎಲ್ಲಿ ನೋಡ ಯಾವ ತೊಗೊಂಡೋದು ನೋಡು ಅಂತ ಹಿಂಗೆ ಅನ್ನೋದ್ರೊಳಗೆ ಯಾವನಿಗೆ ಕೊಟ್ರಿ ನೋಡ್ರಿ ಅಂತ ಒಳಗೆ ಒಬ್ಬಂದ ಇಲ್ಲಿಲ್ಲ, ಅಲ್ಲೊಬ್ಬ ಕುತ್ಕೊಂಡಿದ್ದ, ಮೈ ಮೇಲೆಲ್ಲ ಹರಕ್ ಬಟ್ಟೆ ಇದ್ದು, ಅವನ್ನ ತಗೊಂಡಿದ್ದ ಅಂತ ಅನ್ನೋದ್ರೊಳಗೆ ಅವ ಬಾಗಲ ದಾಡ್ತಿದ್ದ, ಹೋಗಿ ಅವನ ಹಿಂದಿನ ಅಂಗಿ ಹಿಡಿದು ಚಾಣಕ್ಯರಾಯ ಅಂತನ್ನು ಎಳ್ಕೊಂಡು ಬಂದರು. ಹೆಂಗದು ನೋಡ್ರಿ ಗತಿ. ಎಳ್ಕೊಂಡು ತಂದರು. ಏಯ್, ದಾಸೋಗಿಟ್ಟು ನಿನಗೆ ಅನ್ನ ಹಾಕಬೇಕಂದ್ರೆ ಸುಳೆ ಮಗನೇ ತಾಟ್ ತಗೊಂಡು ಕಳುವು ಮಾಡ್ಕೊಂಡು ಹೋಗ್ತೀಯಾ ಅಂತ ಚಾಣಕ್ಯರಾಯ ಭಯಕತ್ತ. ಅವಾಗ ರಾಯನಗೌಡ ಹೇಳ್ತಾನೆ, ಇಲ್ರಿ ಸಾವ್ಕಾರ್ರೆ, ನಿಮ್ಮ ತಾಟ ಲೆಕ್ಕ ಮಾಡಿ ಕಡಿಮೆ ಬಿದ್ದು ಅಂದರೆ ನೀವೇನೇ ಶಿಕ್ಷೆ ಕೊಡ್ತೀರಿ, ಅದಕ್ಕೆ ನಾನು ಸಿದ್ಧ ಅಂತ ಹೇಳ್ತಾನೆ. ತಾಟ್ ಎಣಿಸಿದ್ರು 360 ಇದ್ದು, ಒಡಕ್ಕೆ ತಾಟಿಲ್ಲಲ್ಲ ಅಂದ್ಕೂಡಲೇ ಅವಾಗ ಅವ ಹೇಳ್ತಾನೆ, ನೋಡಿ ಈ ತಾಟ ನನ್ನ ಮನೆಯಾಗಿನು, ಸಿದ್ಧರ ಶಾಪಕ್ಕಾಗಿ ಒಡೆಯರ ಶಾಪಕ್ಕಾಗಿ ನಾನು ಗೌರವದಿಂದ ಮೆರೆದೆ, ಸಂಪತ್ತು ಲಕ್ಷ್ಮಿ ಬಂದದ ಗೌರವ ಮಾಡಲಿಲ್ಲ, ಇಷ್ಟು ಬೆಟಾಡದೆ ಏನೆಲ್ಲ ಮಾಡಿದೆ, ಅದನ್ನೆಲ್ಲ ಹದ್ದಾಗಿ ಹಾರ್ತು ನಿಮ್ಮ ಮನುಷ್ಯರೇ ಅದ. ಒಂದು ತಾಟ ಹಿಡಿಬೇಕನ್ನೋದ್ರೊಳಗೆ ಕೈಯಾಗ ಸಿಕ್ಕಿತ್ತು, ಅದನ್ನ ಮುರ್ಕೊಂಡು ಹೋಗಿತ್ತು, ಅದು ತುಕುಡಿ ನನ್ನ ಹತ್ರ ಐತ್ರಿ, ಅದನ್ನ ನಾ ಕೂಡಿಸಿನಿ ಕೊಡ್ಕೊಂಡದ, ನಿಮ್ಮ ತಾಟ ಪೂರ್ಣವ ಅಂತೇಳಿ ಕೈ ಜೋಡಿಸ್ದ. ಅವಾಗ ಚಾಣಕ್ಯರಾಯ ಹೇಳ್ತಾನೆ, ಹೌದಪ್ಪ, ಏನೆಲ್ಲರಿಗೂ ಒಂದು ಸಲ ಪ್ರಸಂಗ ಬರಾವು, ಇನ್ಮೇಲೆ ನಿನ್ನ ಹೆಂಡತಿ ಮಕ್ಕಳು ನೀವೆಲ್ಲ ಮಿಥ್ಯೆ ಬಂದು ಇಲ್ಲೇ ದಾಸೋಹದೊಳಗೆ ಊಟ ಮಾಡಿರಿ ಅಂಥೇಳಿ ಅವನಿಗೆ ಹೇಳ್ದ ಅಂತ ಕಥೆಯೊಳಗೆ ಬರ್ತಾ ಇದೆ. ತಾಯಿ ತಂದೆಗಳೇ, ಇದು ಆಗಿ ಹೋದಂಥ ಘಟನೆ ಇದು. ಅದಕ್ಕೆ ಜೀವನದಲ್ಲಿ ನಾವು ಬಹಳ ಸಾವಧಾನ ಎಚ್ಚರಿಕೆಯಿಂದ ಬದುಕಿದ್ರೆ ನಮ್ಮ ಜೀವನ ಚೆನ್ನಾಗಿ ಆಗ್ತದನ್ನುವಂಥ ಮಾತನ್ನು ಹೇಳಿ, ಯೋಗೇಶ್ ಹಾಗೂ ತಂಡದ ಸಮಾಜಮುಖಿ ಕೆಲಸಗಳು ಒಂದಕ್ಕಿಂತ ಒಂದು ವಿಭಿನ್ನ. ಬಡವನ ಮನೆಯಲ್ಲಿ ಸಂಕ್ರಾಂತಿ, ಸ್ಲಂ ಮಕ್ಕಳೊಂದಿಗೆ ಸಂಭ್ರಮ, ಕೊಳೆತ ಕಾಲುಗಳ ರಕ್ಷಿಸಿ ಆರೈಕೆ, ದಾಸೋಹ ದಿನ, ಸಿದ್ಧಗಂಗಾ ಮಠಕ್ಕೆ ದಿನಸಿ, ಸ್ಲಂಗಳಲ್ಲಿ ಪೌಷ್ಟಿಕ ಹಣ್ಣು ಹಾಗೂ ಆಹಾರ ತಲುಪಿಸಿದ ಹೆಗ್ಗಳಿಗೆ, ಶುಭ ಸಮಾರಂಭಗಳಲ್ಲಿ ಉಳಿದ ಆಹಾರ ಕೊಂಡೊಯ್ದು ಹಸಿದವರಿಗೆ ನೀಡಿದ ಹೆಮ್ಮೆ, ಚಳಿಯಲ್ಲಿ ರಸ್ತೆ ಪಾಲಾಗಿ ನಡುಗುವವರಿಗೆ ಕಂಬಳಿ ಸೇವೆ, ಅನಾಥ ಶವಗಳಿಗೆ ಮುಕ್ತಿ ನೀಡಿದ ಮಾನವೀಯತೆ, ತನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಕಳೆದು ಹೋದ ಅದೆಷ್ಟೋ ಜನರನ್ನು ಮನೆಗೆ ತಲುಪಿಸಿದ ಕೀರ್ತಿ ಜನಸ್ನೇಹಿಗಿದೆ. ನಮ್ಮಮ್ಮ ನಮಗೆ ಸಿಕ್ಕಿರೋದು, ಇವ್ರು ಬಂದು ಈ ವಿಡಿಯೋ ಮಾಡಿ ಹಾಕಿದ್ದೇನೆ, ಸಾವಿರಾರು ಜನ ಕಳಿಸ್ಕೊಟ್ಟು ಅದು ಆಶ್ರಮಕ್ಕೆ ಹೋಗಿ ತಲುಪಿ ನಮ್ಮಮ್ಮ ಇವತ್ತು ನಮ್ಮ ಮನೆ ಸೇರಿದ್ದಾರೆ. ಈಗ ಅಷ್ಟು ಅವ್ರ ಫ್ಯಾಮಿಲಿ ಅವರು ಬಂದು ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಏನ್ ಹೇಳ್ತೀರಾ? ತುಂಬಾ ಜನ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನೀವು ನಮ್ಮ ದೇವ್ರಿಗಿಂತ ದೊಡ್ಡವ್ರು ಸರ್, ನೀವು ನಮಗೆ ನಾವಿದೆ ಬೇಡ್ಕೊಳ್ಳೋದು. ನನಗೆ ನನ್ನ ಫೇಸ್ಬುಕ್ಕಲ್ಲಿ ನನ್ನ ಫ್ರೆಂಡ್ ಕಡೆಯಿಂದ ಈ ಮೆಸೇಜ್ ಬಂತು. ನಮ್ಮ ತಾಯಿ ಕಳೆದೋಗಿ ಸುಮಾರು 15 ದಿವಸ ಆಯಿತು. ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, ಸುಮಾರು ಕಡೆ ಹುಡುಕಿದ್ದೀವಿ, ಬಟ್ ನಮ್ಮ ಕೈಲಿ ಎಲ್ಲೂ ಪ್ರಯತ್ನ ಆಗಲಿಲ್ಲ. ಇದು ಫೇಸ್ಬುಕ್ ಈ ಥರ ಈ ಒಂದು ವಾಟ್ಸಪ್ ಈ ಥರ ಲಿಂಕ್ ಇರೋದ್ರಿಂದ ಈ ಮೆಸೇಜ್ ತುಂಬಾ ಹೆಲ್ಪ್ ಆಯಿತು. ಅದರಲ್ಲೂ ಎಲ್ಲಿ ಕಾಣೆಯಾಗಿದ್ದಾರೆ ಅಂತ ಹುಡುಕಿ ನಮಗೂ ಪ್ರಯತ್ನ ಮಾಡಿ ನಮಗೂ ಸಾಕಾಯಿತು. ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ನಿಮ್ಮ ಸಪೋರ್ಟು ಬೆಂಬಲ ಸಿಕ್ಕಿದ್ದಕ್ಕೆ ನಂಗಂತೂ ತುಂಬ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಶೇರ್ ಮಾಡಿದವ್ರಿಗೆ ಕೋಟಿ ಅಭಿನಂದನೆಗಳನ್ನ ನಾನು ಯಾವಾಗಲೂ ಸಲ್ಸಕ್ಕೆ ಇಷ್ಟಪಡ್ತೀನಿ. ತನ್ನ ಕೆಲಸಗಳ ಮುಗಿಸಿ ಜನಸ್ನೇಹಿ ಸಮಾಜಮುಖಿ ಕೆಲಸಗಳಿಗೆ ಕೈ ಜೋಡಿಸೋ ಜನಸ್ನೇಹಿ ಗೆಳೆಯರ ತಂಡ ದೊಡ್ಡದಿದೆ. ನಿರಾಶ್ರಿತರ ಸಲಹುವ ಸೇವೆಗೆ ಮೆಚ್ಚಿ ಹಲವಾರು ಮನಸ್ಸುಗಳು ಜೊತೆಯಾಗಿವೆ, ಅಗತ್ಯ ವಸ್ತುಗಳ ತಲುಪಿಸುತ್ತಿವೆ. ತನ್ನ ಸಮಾಜಮುಖಿ ಕನಸಿನ ಬಂಡಿ ಎಳೆದು ಸಾಗುತ್ತಿರುವ ಇವರೆಲ್ಲರ ಭರವಸೆ ಹೀಗಿದೆ: ಜೀವನದಲ್ಲಿ ಸದಾ ನೊಂದು ಬೆಂದು ಬಂಧುಗಳೆಂಬ ಬಂಧನದಿಂದ ದೂರಾಗಿ ನನಗ್ಯಾರೂ ಇಲ್ಲ ಎಂದವರಿಗೆ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ ಹೇಳುವುದೊಂದೇ: ನಾವಿರುವವರೆಗೂ ನೀವ್ಯಾರು ಅನಾಥರಲ್ಲ. ನಿಮ್ಮ ಜನಸ್ನೇಹಿ ಯೋಗೇಶ್ ಹಾಗೂ ತಂಡ. ಜನಸ್ನೇಹಿ ನಿರಾಶ್ರಿತರ ಆಶ್ರಮ. ಏಕೆಂದರೆ ಚಿತ್ರದಲ್ಲಿ ಎಷ್ಟು ಮಟ್ಟಿಗೆ ವಿದ್ಯೆ ಕಲ್ತಿದ್ದಾರೆ ಅಂದರೆ, ತಂದೆ ತಾಯಿನೇ ನೋಡ್ಕೊಳ್ಳದಲ್ಲಿರುವಂಥ ಇವತ್ತಿನ ಕಾಲದಲ್ಲಿ 120 ನಿರಾಶ್ರಿತರು, ಅದರಲ್ಲಿ 20 ಜನ ಮೆಂಟಲ್ ರೆಸಾರ್ಟ್, ತಲೆ ಸರಿದಲ್ಲಿರೋರು, ಮಕ್ಕಳ ತಾಯಿಯಂದರು, ಕಾಯಿಲೆ ಬಂದಿರುವಂಥವ್ರು, ಕಾಲು ಇಲ್ದಲೇ ಇರುವಂಥವ್ರನ್ನೆಲ್ಲ ಕಟ್ಕೊಂಡು 40 ಅಂತಂದರೆ ಟೋಟಲಿ 120 ಜನಕ್ಕೆ ಆಶ್ರಯ ಕೊಟ್ಟು, 2 ಹೊತ್ತು ಊಟ ನೋಡಿಕೊಂಡು, ಬೆಚ್ಚನೆ ಒದಗಿ ಕೊಟ್ಟು ಮಲಗಿಸೋಕ್ಕೆ ಸಾಲದಕ್ಕೆ ಹುಷಾರಿಲ್ಲ ಅಂತಂದ್ರೆ ನಾನು ಕೇಳಿದೆ. ಊರಲ್ಲಿ ಕಾರ್ಯಕರ್ತರೊಬ್ಬರು ಹೇಳಿದ್ರು, ನಮ್ಮ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ. ಹಾಗಾಗಿ ಸಾಧ್ಯವಾದಷ್ಟು ಜನ
ಇದ್ದಂಥವ್ರು, ಇಲ್ದಲೇ ಇರೋರು ಬೇಡ. ಏಕೆಂದರೆ ಇಲ್ದಲೇ ಇರೋರಿಗೇ ದಾನ ಮಾಡುವಂಥ ಗುಣ ಇರೋದು. ಇದ್ದವ್ರು ಯಾರೂ ಮಾಡಲ್ಲ. ಆದರೆ ಮಾಡಿರೋ ಕರ್ಮಗಳೇನಾದರೂ ಸವಿಬೇಕು ಅಂದರೆ ಇಂಥ ಆಶ್ರಮಗಳಿಗೆ ಹೃದಯ ತುಂಬಿ ನೀವೇನು ಕೊಡ್ತೀರೋ ಅದು ನಿಮಗೆ 2ರಷ್ಟು ಹಿಂತಿರುಗಿ ಬರುತ್ತೆ. ಒಂದು ಚೆಂಡಿದಲ್ರಿ ಬಾಲು ಗೋಡೆಗೆ ಹೊಡೆದ್ರೆ ಎಷ್ಟು ಬೇಗ ರಿಪೌಂಡ್ ಆಗುತ್ತಲ್ಲ, ಹಂಗೆ ದಾನ ಮಾಡಿದ್ದು ಇಂಥ ಜಾಗಕ್ಕೆ ಅಷ್ಟು ಬೇಗ ರಿಪೌಂಡ್ ಆಗುತ್ತೆ ಅಂತ ನಿಮ್ಮ ದೊಡ್ಡಣ್ಣ ಹೇಳ್ತಾರದು. ನಮಸ್ಕಾರ, ಒಳ್ಳೇದಾಗಿ. ನಮಸ್ಕಾರ ಕೊಡ, ನೀನು ಒಬ್ಬನೇ ಕೊಡ ಎಕ್ಸ್ಟ್ರಾ ನಮಸ್ಕಾರ ಮಾಡಿದ್ದೀನಿ.